ಹಿಜಾಬ್ ಸಂಘರ್ಷ ಶುರುವಾಗೋದಕ್ಕೆ ಕಾರಣರಾದವರ ನಿಜವಾದ ಉದ್ದೇಶ ಏನಿತ್ತು? ಒಂದು ಇವರು ಟ್ವಿಟರ್ ಹ್ಯಾಂಡಲ್ಗಳನ್ನು ಎಲ್ಲರೂ ಒಂದೇ ಸಲಕ್ಕೆ ಓಪನ್ ಮಾಡ್ಕೋತಾರೆ, ಎಲ್ಲರೂ ಅವ್ರನ್ನೇ ಫಾಲೋ ಮಾಡ್ತಾರೆ. CFI ಸಂಘಟನೆ, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ, ಇವರು ಮಾಡಿದ ಟ್ವೀಟ್ಗಳನ್ನು CFIನ ನ್ಯಾಷನಲ್ ಪ್ರೆಸಿಡೆಂಟ್ ರೀಟ್ವೀಟ್ ಮಾಡ್ತಾರೆ, ಅವರ ಟ್ವೀಟ್ಗಳನ್ನು ಇವರು ಮಾಡ್ತಾರೆ. ಅದೆಲ್ಲವನ್ನೂ ತೋರಿಸಿದ್ದೀವಿ. ಇವತ್ತು ಅದೆಲ್ಲವನ್ನೂ ಮೀರಿಸುವಂಥ ಸುದ್ದಿ, ಹಿಜಾಬ್ ಸಂಘರ್ಷಕ್ಕೆ ಸಂಬಂಧಿಸಿದ ಅತಿ ದೊಡ್ಡ ಸುದ್ದಿಯೊಂದನ್ನು ಈಗ ನಾವು ಬ್ರೇಕ್ ಮಾಡ್ತೀವಿ. ಏನು ಈ ಹೋರಾಟ? ಒಟ್ಟಾರೆಯಾಗಿ ಧರ್ಮ ಹಿಜಾಬ್ ಹಾಕ್ಕೋಬೇಕು ಅಂತ ಹೇಳುತ್ತೆ, ಕ್ಲಾಸಿನ ಒಳಗೆ ಹಾಕ್ಕೊಳ್ಳೋದಕ್ಕೆ ಅವಕಾಶ ಕೊಡಿ, ನನ್ನ ಧರ್ಮದ ಆಚರಣೆಗಳನ್ನು ನನಗೆ ಮಾಡೋದಕ್ಕೆ ಅವಕಾಶ ಕೊಡಿ. ಇಷ್ಟೇ ಅಲ್ವಾ ಕೇಸು? ಇಷ್ಟೇ ಅಂತ ನೀವು ಅನ್ಕೊಂಡಿದ್ರೆ ಇಲ್ಲೊಂದು ಸುದ್ದಿ ಈಗ ಕೊಡ್ತೀವಿ ನೋಡಿ. ಈ ಹೋರಾಟ ಶುರುವಾಗಿದ್ದು ಯಾಕೆ? ಇದರ ಹಿಂದೆ ಯಾರಿದ್ದಾರೆ? ಉಡುಪಿಯಲ್ಲಿ ಶುರುವಾಗಿದ್ದು, ಗರ್ಲ್ಸ್ PU ಕಾಲೇಜ್ನಲ್ಲಿ ಅಡ್ಮಿಷನ್ ಮಾಡಿಸಿದಾಗಿನಿಂದ ಇಲ್ಲಿ ತನಕ ಸೆಕೆಂಡ್ PUC ಯಲ್ಲಿದ್ದಾರೆ ಅವರು. ಇನ್ನು 2 ತಿಂಗಳಿಗೆ ಎಕ್ಸಾಮ್ ಬರ್ತಾ ಇದೆ. ಯಾವತ್ತೂ ಹಿಜಾಬ್ ಬೇಕು ಅನ್ಸಿರ್ಲಿಲ್ಲ. ಏಕಾಏಕಿ ಬಂದು ನಮಗೆ ಹಿಜಾಬ್ ಹಾಕೊಳ್ಳೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ರು. ಅಲ್ಲಿಂದ ಶುರುವಾಯಿತು ಹೋರಾಟ. ಉಡುಪಿಯ ಹಿಜಾಬ್ ಗಲಾಟೆಗೂ 5 ಸ್ಟೇಟ್ ಎಲೆಕ್ಷನ್ಗೂ ಏನು ಸಂಬಂಧ? ಹಿಜಾಬ್ ಧರಿಸುವುದು ನಮ್ಮ ಮೂಲಭೂತ ಹಕ್ಕು ಅಂತ ವಾದ ಮಾಡಿದ್ರಲ್ಲ, ಅವರ ಹಕ್ಕೀಕತ್ತೇನು? ಹಿಜಾಬ್ ಧರಿಸುವ ಮೂಲಕ ಇಸ್ಲಾಮನ್ನು ಫಾಲೋ ಮಾಡಬೇಕು ಅನ್ನೋದಷ್ಟೇ ಉದ್ದೇಶ ಆಗಿತ್ತಾ? ವಿ ವುಡ್ ಲೈಕ್ ಟು ನೋ. ಉಡುಪಿಯ ಹಿಜಾಬ್ ಗಲಾಟೆಗೂ 5 ಸ್ಟೇಟ್ ಎಲೆಕ್ಷನ್ಗೂ ಏನು ಸಂಬಂಧ ಇದೆ? ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀವಿ ಅಂದ್ರೆ, ಇವತ್ತು ಹೈಕೋರ್ಟ್ನಲ್ಲಿ ಸಲ್ಲಿಕೆಯಾಗಿರುವ ಒಂದು ಮಧ್ಯಂತರ ಅರ್ಜಿ, ಇಂಟರಿಮ್ ಪಿಟಿಷನ್ ಫೈಲ್ ಆಗಿದೆ. ಅದರ ಡೀಟೇಲ್ಸ್ ಹೇಳಿದ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ ಇದೇನು ಕಥೆ ಅಂತ. ಹಿಜಾಬ್ ಧರಿಸುವ ಮೂಲಕ ಇಸ್ಲಾಮನ್ನ ಫಾಲೋ ಮಾಡೋದಕ್ಕೆ ಅವಕಾಶ ಕೇಳುವ ಉದ್ದೇಶ ಅಷ್ಟೇ ಇತ್ತ ಇದರಲ್ಲಿ. ಉಡುಪಿಯ 5 ಜನ ವಿದ್ಯಾರ್ಥಿನಿಯರ ಹಿಜಾಬ್ ಹೋರಾಟಕ್ಕೊಂದು ಟ್ವಿಸ್ಟ್ ಬಂದಿದೆ. ಉಡುಪಿಯ ಕಾಲೇಜಿನ ಸ್ಟೂಡೆಂಟ್ಸು ಹೈಕೋರ್ಟ್ಗೆ ಮಧ್ಯಂತರ ಅರ್ಜಿ ಸಲ್ಲಿಸಿದ್ದಾರೆ. ಉಡುಪಿ ಕಾಲೇಜಿನ ಸ್ಟೂಡೆಂಟ್ಸು ಪ್ರಕರಣದ ವಿಚಾರಣೆಯನ್ನು ಫೆಬ್ರವರಿ 28ರ ತನಕ ಮುಂದೂಡಬೇಕು ಅಂತ ಕೇಳ್ತಾ ಇದ್ದಾರೆ. ಫೆಬ್ರವರಿ 28ರ ತನಕ ಹಿಜಾಬ್ ಪ್ರಕರಣದ ವಿಚಾರಣೆ ಮಾಡಬೇಡಿ ಅಂತ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಉಡುಪಿ ಕಾಲೇಜಿನ ಸ್ಟೂಡೆಂಟ್ಸು, 5 ಜನ ಸ್ಟೂಡೆಂಟ್ಸು. ಯಾಕೆ? 5 ಸ್ಟೇಟ್ಸ್ ಎಲೆಕ್ಷನ್ನಿನ ಲಾಸ್ಟ್ ಫೇಸ್ ಆಫ್ ವೋಟಿಂಗ್ ಅದು. ಉತ್ತರ ಪ್ರದೇಶ, ಪಂಜಾಬ್, ಉತ್ತರಾಖಂಡ, ಗೋವಾ, ಮಣಿಪುರದ ಎಲೆಕ್ಷನ್ನಿನ ಲಾಸ್ಟ್ ಫೇಸ್ ವೋಟಿಂಗ್ ಆಗುತ್ತವಾಗ. ಅಲ್ಲಿ ವೋಟಿಂಗ್ ಮಾಡೋ ತನಕ ಇಲ್ಲಿ ಪ್ರಕರಣದ ವಿಚಾರಣೆ ಮಾಡಬೇಡಿ ಅಂತ ಇದ್ದಾರೆ. ಉಡುಪಿ ಕಾಲೇಜಿನಲ್ಲಿ ಧಾರ್ಮಿಕ ಹಕ್ಕುಗಳಿಗಾಗಿ ಬಡದಾಡ್ತಾ ಇದ್ದಂಥ ಸ್ಟೂಡೆಂಟ್ಸ್. ಧಾರ್ಮಿಕ ಹಕ್ಕು, ಹಿಜಾಬ್ ಧರಿಸುವಂಥದ್ದು ನಮ್ಮ ಧರ್ಮ ನಮಗೆ ಕೊಟ್ಟಂಥ ಹಕ್ಕು ಅಂತ ಹೇಳೋ ಸ್ಟೂಡೆಂಟ್ಸು ಲಾರ್ಜರ್ ಗೇಮ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಉಡುಪಿ ಕಾಲೇಜು ಆಲ್ ಗರ್ಲ್ಸ್ ಕಾಲೇಜ್, ವಿದ್ಯಾರ್ಥಿನಿಯರು ಮಾತ್ರ ಇರುವಂಥ ಕಾಲೇಜು. ಆ ಕಾಲೇಜಿನ ಕ್ಲಾಸ್ ರೂಮ್ನಲ್ಲಿ ಸಹಜವಾಗಿ ಹುಡುಗಿಯರು ಮಾತ್ರ ಇರ್ತಾರೆ. ಆ ಹುಡುಗಿಯರ ಮಧ್ಯೆ ಕೂತ್ಕೊಂಡಾಗ್ಲೂ ನಾವು ಹಿಜಾಬ್ ಹಾಕ್ಕೊಳ್ಳಬೇಕು ಅಂತ ಮೊಟ್ಟ ಮೊದಲಿಗೆ ಬೇಡಿಕೆ ಇಡುವುದರೊಂದಿಗೆ ಇವತ್ತು ಈ ಪ್ರಕರಣವನ್ನು ಇಲ್ಲಿ ತನಕ ತಂದು ನಿಲ್ಲಿಸಿದ್ರಲ್ಲ. ಇವತ್ತು ಸ್ಕೂಲಿಗೆ ನ್ಯೂಸ್ ಚಾನೆಲ್ ಕ್ಯಾಮರಾಗಳು ಹೋಗಿ ಹೈಕೋರ್ಟಿನ ಮಧ್ಯಂತರ ಆದೇಶ ಪಾಲನೆ ಆಗ್ತಾ ಇದೆಯಾ ಇಲ್ವಾ ಅಂತ ರಿಯಾಲಿಟಿ ಚೆಕ್ ಮಾಡೋ ಸ್ಥಿತಿಗೆ ತಂದಿಟ್ರಲ್ಲ. ಅದೇ ವಿದ್ಯಾರ್ಥಿನಿಯರು, ಅದೇ ಉಡುಪಿ ಗರ್ಲ್ಸ್ ಕಾಲೇಜಿನ ಸ್ಟೂಡೆಂಟ್ಸು ಹೈಕೋರ್ಟಿಗೆ ಬಂದರು. ಇವತ್ತು
ಫೆಬ್ರವರಿ 28ರ ತನಕ ಈ ಹಿಜಾಬ್ ಕೇಸಿನ ವಿಚಾರಣೆಯನ್ನೇ ಮಾಡಬೇಡಿ. 5 ಸ್ಟೇಟ್ಸ್ ಎಲೆಕ್ಷನ್ ನಡೀತಾ ಇದೆ. ಈ ವಿಚಾರಣೆ ಅಲ್ಲಿಯ ಪರಿಣಾಮ ಬೀರ್ತಾ ಇದೆ. ಏನು ಸಂಬಂಧ ನಿಮಗೆ? ಈಗ ಕೇಳ್ತಾ ಇದೆ ರಾಜ್ಯ ಪ್ರಶ್ನೆಯನ್ನು. ನೀವು ಹೋರಾಡ್ತಾ ಇರೋ ಧಾರ್ಮಿಕ ಹಕ್ಕುಗಲ್ಲ, ಆ ಹಕ್ಕಿಗೋಸ್ಕರ ಬಡದಾಡ್ತಾ ಇದ್ದೀರಿ. ಹಿಜಾಬ್ ನಿಮ್ಮ ಧರ್ಮದ ಅವಿಭಾಜ್ಯ ಅಂಗ. ಅದನ್ನು ಧರಿಸಿಕೊಂಡು ಕ್ಲಾಸ್ನಲ್ಲೂ ಕೂತ್ಕೋಬೇಕು, ಕಾಲೇಜಿಗೂ ಹೋಗಬೇಕು, ಎಲ್ಲಿ ಹೋದರೂ ಅದು ತಲೆ ಮೇಲಿರಬೇಕು. ಆ ಕಾರಣಕ್ಕಾಗಿ ಬಡಿದಾಟ. ಸಂವಿಧಾನದ 25ನೇ ವಿಧಿ, ಅದರಲ್ಲಿ ಧಾರ್ಮಿಕ ಹಕ್ಕಿದೆ. ಎಲ್ಲ ಸರಿ, ಕೋರ್ಟ್ ಆರ್ಗ್ಯುಮೆಂಟ್ ಮಾಡ್ತಿದೆ. 5 ಸ್ಟೇಟ್ ಎಲೆಕ್ಷನ್ನಿನ ವೋಟಿಂಗ್ ಮುಗಿಯೋ ತನಕ ವಿಚಾರಣೆ ನಿಲ್ಲಿಸಿ ಅನ್ನೋದು ಯಾಕೆ? ಏನ್ ಹೇಳ್ತಾ ಇದ್ದಾರೆ? ರಾಜಕೀಯ ಲಾಭಕ್ಕಾಗಿ ಹಿಜಾಬ್ ಪ್ರಕರಣ ದುರ್ಬಳಕೆಯಾಗ್ತಿದೆ. ಪಂಚರಾಜ್ಯ ಚುನಾವಣೆಯಲ್ಲಿ ಹಿಜಾಬ್ ವಿಷಯ ಪ್ರಸ್ತಾಪವಾಗ್ತಿದೆ. ನೀವ್ಯಾಕ್ರಿ ತಲೆ ಕೆಡಿಸ್ಕತ್ತೀರಿ? ನಿಮಗೆ ಬೇಕಾಗಿರೋದು ಹಿಜಾಬ್ ಧರಿಸುವ ಹಕ್ಕು ತಾನೆ. ರಾಜಕೀಯ ಲಾಭಕ್ಕಾಗಿ ಹಿಜಾಬ್ ಪ್ರಕರಣ ದುರ್ಬಳಕೆಯಾಗ್ತಿದೆ. ಈ ಕಾರಣದಿಂದ ಚುನಾವಣೆ ಮುಗಿಯುವವರೆಗೂ ವಿಚಾರಣೆ ಬೇಡ ಅಂತ ಹೇಳ್ತಿದ್ದಾರೆ. ಎಲೆಕ್ಷನ್ ಮುಗಿಯೋ ತನಕ ವಿಚಾರಣೆ ಮಾಡಬೇಡಿ. ಸಿಎಫ್ಐನ ಸದಸ್ಯತ್ವ ಪಡೆಯುವುದರೊಂದಿಗೆ ಶುರುವಾದ ಪ್ಯಾಟರ್ನ್ ಈ ಪ್ರಕರಣದಲ್ಲಿ ಒಂದು ಕಾಲು ಭಾಗ ಎಕ್ಸ್ಪೋಸ್ ಮಾಡಿತ್ತು. ಈಗ ಪೂರ್ತಿಯಾಗಿ ಎಕ್ಸ್ಪೋಸ್ ಆಗ್ತಾ ಇದೆ. ವಕೀಲ ಮೊಹಮ್ಮದ್ ತಾಹಿರ್ ಮೂಲಕ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಇವತ್ತು ವಿಚಾರಣೆ ಶುರುವಾಗ್ತಾ ಇದ್ದಂತೆ ನ್ಯಾಯಪೀಠದ ಎದುರು ಮಧ್ಯಂತರ ಅರ್ಜಿ ಬಂತು. ರವಿವರ್ಮ ಕುಮಾರ್ ಮನವಿ ಮಾಡಿಕೊಂಡ್ರು, ಇನ್ನೊಬ್ಬ ಸೀನಿಯರ್ ಅಡ್ವೊಕೇಟ್. ಚೀಫ್ ಜಸ್ಟಿಸ್ ಅವರು ಅರ್ಜಿಯನ್ನು ಫೈಲಿಂಗ್ ಕೌಂಟರ್ನಲ್ಲಿ ಕೊಡಿ ಅಂತ ಹೇಳಿದ್ರು. ನಾವು ಆಶ್ಚರ್ಯದಿಂದ ನೋಡಿದ್ವಿ, ಏನು ಅರ್ಜಿ ಇದು ಅಂತ. ಅದರ ಕಾಪಿ ಕೂಡ ನಮಗೆ ಸಿಕ್ತು. ಕಾಪಿಯಲ್ಲಿ ಮನವಿ ಮಾಡಿಕೊಳ್ತಾರೆ ಫೆಬ್ರವರಿ 28ರ ತನಕ ವಿಚಾರಣೆ ಮಾಡಬೇಡಿ ಅಂತ. 5 ಸ್ಟೇಟ್ ಎಲೆಕ್ಷನ್ ಮೇಲೆ ಈ ವಿಚಾರಣೆ ಪರಿಣಾಮ ಬೀರ್ತಾ ಇದೆ. ಪಂಚರಾಜ್ಯ ಚುನಾವಣೆಯ ಮೇಲೆ ಪರಿಣಾಮ ಬೀರ್ತಾ ಇದೆ. ನಿಲ್ಲಿಸಿ ವಿಚಾರಣೆಯನ್ನ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಧರ್ಮದ ಅವಿಭಾಜ್ಯ ಅಂಗವನ್ನ ಅನುಸರಿಸುವ ಹಕ್ಕಿಗಾಗಿ ಹೋರಾಡ್ತಾ ಇರುವಂಥವರು. ಇವರ ಪರ ವಕೀಲರು ಏನು ವಾದ ಮಂಡನೆ ಮಾಡಿದ್ರು ಹೈಕೋರ್ಟ್ನಲ್ಲಿ? ಈ ಪ್ರಕರಣದಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ, ಮಕ್ಕಳ ಶಾಲೆಗೆ ಹೋಗಬೇಕು, ಶಿಕ್ಷಣದ ಹಕ್ಕು ಕುಂಠಿತ ಆಗ್ಬಿಡುತ್ತೆ, ಎಕ್ಸಾಮ್ಸ್ ಹತ್ರ ಇದೆ, ಟೈಮ್ ವೇಸ್ಟ್ ಮಾಡಬೇಡಿ. ಟೈಮ್ ವೇಸ್ಟ್ ಮಾಡಲಿಲ್ಲ ನ್ಯಾಯಪೀಠ. ಅದೆಂಥ ಸೆನ್ಸಿಬಲ್ ಆಗಿ ನಡ್ಕೊಂತು ಅಂದರೆ, ಮುಂಚೆ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ರದು ಅಷ್ಟೇ. ಪ್ರಕರಣ ಕೈಗೆತ್ತಿಕೊಂಡು ಒಂದು ದಿವಸ ಇಡೀ ದಿವಸ ಮಾಡಿದ್ರು. ಆ ನಂತರ ಹಾಫ್ ಡೇ ಮುಗಿಯೋಷ್ಟರಲ್ಲಿ ತಮ್ಮ ನಿರ್ಧಾರವನ್ನು ಹೇಳಿದ್ರು. ಲಾರ್ಜರ್ ಬೆಂಚಿಗೆ ಹೋಗಲಿ, ವಿಸ್ತೃತ ಪೀಠಕ್ಕೆ ಹೋಗಲಿ. ವಿಸ್ತೃತ ಪೀಠವನ್ನು ರಚಿಸೋದು ಒಂದಷ್ಟು ಟೈಮ್ ಆಗ್ಬೋದು ಅಂದ್ಕೊಂಡಿದ್ವಿ ನಾವು. ಒಂದು 3-4 ದಿವಸ ಟೈಮ್ ತಗೊಂಡು ರಚನೆ ಮಾಡ್ತಾರೆ. ಇಲ್ಲ, ವಿಸ್ತೃತ ಪೀಠಕ್ಕೆ ಹೋಗಲಿ ಅಂತ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತರು ಹೇಳಿದ ಕೆಲವೇ ಗಂಟೆಗಳಲ್ಲಿ ಪೀಠ ರಚನೆ ಆಯಿತು. ಕೆಲವೇ ಗಂಟೆಗಳಲ್ಲಿ ಇಮ್ಮಿಡಿಯೇಟ್ಲಿ ಹಿಯರಿಂಗ್ ಶುರು ಮಾಡ್ತು ವಿಸ್ತೃತ ಪೀಠ. ಡೇ ಟು ಡೇ ಹಿಯರಿಂಗ್ ಮಾಡ್ತೀವಿ ಅಂತ ಇದ್ದಾರೆ. ಆ ವಿಸ್ತೃತ ಪೀಠದ ಎದುರು ಇದೇ ಹಿಜಾಬ್ ಪರವಾಗಿರುವಂತಹ ಸ್ಟೂಡೆಂಟ್ಸ್ ಅಡ್ವೊಕೇಟ್ಸ್ ಮನವಿ ಮಾಡಿಕೊಂಡು, ಕಾಲೇಜ್ ಸ್ಟಾರ್ಟ್ ಆಗಬೇಕು, ಗಲಾಟೆ ಆಗಿ ಕಾಲೇಜಲ್ಲಿ ನಿಲ್ಲಿಸಬೇಕು ಅಂತ ಸ್ಟೇಟ್ ಗೌರ್ಮೆಂಟ್ ಆರ್ಡರ್ ಆಗಿತ್ತಲ್ಲ, ಕಾಲೇಜ್ ಸ್ಟಾರ್ಟ್ ಮಾಡೋದಕ್ಕೊಂದು ಇಂಟ್ರಿಮ್ ಆರ್ಡರ್ ಕೊಟ್ಬಿಡಿ. ಎಜುಕೇಷನ್ ಇಂಪಾರ್ಟೆಂಟ್, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು. ಸರಿ ಅಂತ ಕೋರ್ಟು ಕೊಡ್ತು ಇಂಟ್ರಿಮ್ ಆರ್ಡರ್. ಶುರುವಾಗಲಿ ಶಾಲೆ ಕಾಲೇಜು. ಫೈನಲ್ ಆರ್ಡರ್ ಬರೋ ತನಕ ಯಾರು ಯಾವುದೇ ಧಾರ್ಮಿಕ ಉಡುಪುಗಳನ್ನು ಧರಿಸಕೂಡದು ಅಂತ ಹೇಳ್ತು. ಈಗ ಉಡುಪಿ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಅರ್ಥ ಆಗ್ತಿದೆಯಾ ನಿಮಗೆ ಈ ಕೇಸ್ನಲ್ಲಿ ಏನಾಗ್ತಿದೆ ಅಂತ?
ಇಡೀ ಕೇಸ್ ಶುರುವಾಗಿದ್ದೇ ಈ ಉಡುಪಿ ಸ್ಟೂಡೆಂಟ್ಸಿಂದ. ಕಾಪಿ ನನ್ನ ಹತ್ರ ಇದೆ, ಇಂಟ್ರಿಮ್ ಪಿಟಿಷನ್ನಿನ ಕಾಪಿ ನನ್ನ ಕೈಯಲ್ಲಿರುವಂಥ. ಆಯೇಷಾ ಹಜೀರಾ ಅಲ್ಮಾಸ್, ರೇಷ್ಮಾ, ಅಲಿಯಾ ಸಾದಿ, ಶಫಾ, ಮುಸ್ಕಾನ್ ಜೈನಬ್, ಇಷ್ಟು ಜನ 5 ಜನ ಸೇರ್ಕೊಂಡು ಹೈಕೋರ್ಟಿಗೆ ಪಿಟಿಷನ್ ಹಾಕಿದ್ದಾರೆ. ಇದರಲ್ಲಿ ಯಾರ್ಯಾರನ್ನ ಪಾರ್ಟಿ ಮಾಡಿದ್ದು, ಚೀಫ್ ಸೆಕ್ರೆಟರಿ, ಡೈರೆಕ್ಟರ್ PU ಎಜುಕೇಷನ್ನು, ಡೆಪ್ಯೂಟಿ ಡೈರೆಕ್ಟರ್ ಪ್ರಿ ಯೂನಿವರ್ಸಿಟಿ ಕಾಲೇಜಸ್ಸು, ಡೆಪ್ಯೂಟಿ ಕಮಿಷನರು, ಗೌರ್ಮೆಂಟ್ PU ಕಾಲೇಜ್ ಫಾರ್ ಗರ್ಲ್ಸು, ಅದರ ರುದ್ರೇಗೌಡ ಅನ್ನುವಂಥ ಪ್ರಿನ್ಸಿಪಲ್ಲು, ಗಂಗಾಧರ್ ಶರ್ಮಾ ಅನ್ನುವಂಥ ವೈಸ್ ಪ್ರಿನ್ಸಿಪಲ್ಲು, ಡಾಕ್ಟರ್ ಯಾದವ್ ಅನ್ನುವಂಥ ಹಿಸ್ಟ್ರಿ ಲೆಕ್ಚರರು, ಪ್ರಕಾಶ್ ಶೆಟ್ಟಿ ಅನ್ನುವಂಥ ಪೊಲಿಟಿಕಲ್ ಸೈನ್ಸ್ ಸಬ್ ಲೆಕ್ಚರರು, ದಯಾನಂದ ಅನ್ನುವ ಸೋಷಿಯಾಲಜಿ ಸಬ್ ಲೆಕ್ಚರರು, ರುದ್ರಪ್ಪ ಅನ್ನುವ ಕೆಮಿಸ್ಟ್ರಿ ಸಬ್ ಲೆಕ್ಚರರು, ಶಾಲಿನಿ ನಾಯಕ್ ಅನ್ನುವ ಬಯಾಲಜಿ ಸಬ್ ಲೆಕ್ಚರರು, ಛಾಯಾ ಶೆಟ್ಟಿ ಅನ್ನುವ ಫಿಸಿಕ್ಸ್ ಸಬ್ ಲೆಕ್ಚರರು, ಡಾಕ್ಟರ್ ಉಷಾ ನವೀನ್ ಚಂದ್ರ ಅನ್ನುವ ಟೀಚರ್, ರಘುಪತಿ ಭಟ್ MLA, ಯಶ್ಪಾಲ್ ಸುವರ್ಣ ಅನ್ಆಥರೈಸ್ಡ್ ವೈಸ್ ಚೇರ್ಮನ್ ಆಫ್ CDMC, ಇಷ್ಟು ಜನರನ್ನ ಪಾರ್ಟಿ ಮಾಡಿ ಕೇಸ್ ತಗೊಂಡು ಬಂದಿದ್ದಾರೆ. ಇದರಲ್ಲಿ ಹೇಳೋದೇನು, ದ ರೀಸನ್ ಸ್ಟೇಟೆಡ್ ಇನ್ ಅಕಂಪನಿಡ್ ಮೆಮೊರಂಡಮ್ ಆಫ್ ಫ್ಯಾಕ್ಟ್ಸ್ ಅಂಡರ್ಸೈನ್ಡ್ ಕೌನ್ಸಿಲ್ humbly prays to this honorable court may please to adjourn the hearing of the case till 28th February 2022 in the interest of the justice and equality. ನ್ಯಾಯ ಮತ್ತು ಸಮಾನತೆಯ ಆಶಯವನ್ನು ಈಡೇರಿಸೋದಕ್ಕೆ ಈ ಪ್ರಕರಣದ ವಿಚಾರಣೆಯನ್ನು ಫೆಬ್ರವರಿ 28ರ ತನಕ ಮುಂದಾಕಿ. ಉಡುಪಿಯ 5 ಜನ ಸ್ಟೂಡೆಂಟ್ಸು ಹೈಕೋರ್ಟಿಗೆ ಬಂದರು. ಯಾವ ಸ್ಟೂಡೆಂಟ್ಸು ಹಿಜಾಬ್ ಹಾಕ್ಕೊಂಡು ಕ್ಲಾಸ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಅವಕಾಶ ಕೊಡಿ, ಇಷ್ಟು ದಿವಸ ನಾವು ಹಾಕ್ಕೊಂಡು ಬಂದಿಲ್ಲ, ಬಟ್ ಇನ್ಮೇಲೆ ಹಾಕ್ಕೊಂಡು ಬರ್ತೀವಿ ಅಂತ ವಾದ ಮಾಡಿದ್ರು. ನೀವು ಮಾಡಿರುವ ಯೂನಿಫಾರ್ಮು, ಅದೇ ಯೂನಿಫಾರ್ಮನ್ನು ದುಪ್ಪಟ್ಟಾನ ತಲೆಗೆ ಸುತ್ತಕೊಂಡ್ರೆ ಯಾರಿಗೆ ಏನು ತೊಂದರೆ ಅಂತ ಕೇಳೋದು. ಹೌದು, ಈ ಕಾಲೇಜ್ನಲ್ಲಿ ಒಂದು ಯೂನಿಫಾರ್ಮ್ ಕೋಡ್ ಅಂತ ಇತ್ತು, ಅದನ್ನು ಒಪ್ಕೊಂಡು ಸೈನ್ ಹಾಕಿರ್ಬೋದು. ನಾವು ಸೈನ್ ಹಾಕಿ 1.5 ವರ್ಷ ಅದರ ಪ್ರಕಾರನೇ ನಡ್ಕೊಂಡಿದ್ದೀವಿ. ನಿಜ, ಹಿಜಾಬ್ ಹಾಕೊಳ್ಳದೆ ಬಂದಿದ್ದೀವಿ 1.5 ವರ್ಷ. ಈಗ ಹಾಕಬೇಕು ಅನ್ನಿಸ್ತಿದೆ ನಮಗೆ, ಈಗ ಹಾಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ವಾದ ಮಾಡಿದ್ರಲ್ಲ. ಹೊರಗಡೆ ಕೂತ್ಕೊಂಡಿದ್ರು ಅವರು. ನ್ಯಾಷನಲ್ ಇಂಟರ್ನ್ಯಾಷನಲ್ ನ್ಯೂಸ್ ಆಯಿತು, ಗೇಟಿನ ಹೊರಗಡೆ ಮಕ್ಕಳನ್ನ ಕೂಡಿಸಿದ್ದು, ಹಿಜಾಬ್ ಹಾಕೊಂಡು ಒಳಗೆ ಬರ್ತೀವಿ. ಅವ್ರು ಏನು ಕೇಳ್ಕೊಂಡಿದ್ದು, ಎಕ್ಸಾಮ್ ಹತ್ರ ಇದೆ, ನಮಗೆ ಪಾಠ ಕೇಳಬೇಕು. ಇದೇ ಸ್ಟೂಡೆಂಟ್ಸು ಹೈಕೋರ್ಟಿಗೆ ಬಂದಿದ್ದಾರೆ. ಫೆಬ್ರವರಿ 28ರ ತನಕ ಈ ಪ್ರಕರಣದ ವಿಚಾರಣೆಯನ್ನೇ ನಿಲ್ಲಿಸಬೇಕಂತೆ. ಮಾಡಬೇಡಿ ಈ ಪ್ರಕರಣದ ವಿಚಾರಣೆಯನ್ನು. ಕಾನ್ಸ್ಟಿಟ್ಯೂಷನಲ್ ಕ್ವಶನ್ಸ್ ಇದೆ ಇದರಲ್ಲಿ. ಇದು ತುರ್ತಾಗಿ ಬಗೆಹರಿಯಬೇಕಾದ ಪ್ರಕರಣ ಅಂತ ಹಿಜಾಬ್ಗೆ ಅವಕಾಶ ಸಿಗಬೇಕು ಅನ್ನುವ ವಕೀಲರೇ ವಾದ ಮಾಡಿದ್ದಾರೆ. ತುರ್ತಾಗಿ ಬಗೆಹರಿಯಬೇಕಾದ ಪ್ರಕರಣ. ಈಗ ಈ ಸ್ಟೂಡೆಂಟ್ಸಿಗೆ ಉತ್ತರ ಪ್ರದೇಶ, ಉತ್ತರಾಖಂಡ, ಗೋವಾ, ಮಣಿಪುರ, ಪಂಜಾಬಿನ ಮೇಲೆ ಪರಿಣಾಮ ಬೀರ್ತಾ ಇದೆ ಇದು ಅಂತ ಹೇಳ್ತಾ ಇದ್ದಾರೆ ಈ ಸ್ಟೂಡೆಂಟ್ಸ್. ಯಾರಿದ್ದಾರೆ ಇದರ ಹಿಂದೆ? ಹಿಜಾಬ್ ಧರಿಸಿ ಕ್ಲಾಸ್ ರೂಮ್ನಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ನೀವು ಕೋರ್ಟಿನ ಎದುರಿಗೆ ಮಂಡಿಸಿದ್ದೀರಿ. ವಿ ರೆಸ್ಪೆಕ್ಟ್ ಇಟ್. ನ್ಯಾಯಪೀಠ ಎರಡೂ ಕಡೆ ವಿಚಾರಣೆ ನಡೆಸಿ ಏನು ತೀರ್ಮಾನ ತಗೊಳ್ಳುತ್ತೆ. ಮಧ್ಯದಲ್ಲಿ ಬಂದು 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಎಲೆಕ್ಷನ್ನಿನ ಲಾಸ್ಟ್ ಫೇಸ್ ಆಫ್ ವೋಟಿಂಗ್ ಮುಗಿಯೋ ತನಕ ವಿಚಾರಣೆ ಮಾಡಬೇಡಿ ಅಂತಂದ್ರೆ, ಇದು ಕೇವಲ ಹಿಜಾಬ್ ಧರಿಸುವ ಹಕ್ಕಿಗಾಗಿ ನಡೀತಾ ಇರುವ ಹೋರಾಟ ಅಂತ ನಂಬೋದಕ್ಕೆ ಯಾರು ಕಿವಿಲ್ ದಾಸವಾಳ ಹೂ ಇಟ್ಕೊಂಡಿದ್ದಾರೆ ಅನ್ಕೊಂಡಿದ್ದೀರಾ? ಏನ್ ಇಟ್ಕೊಂಡಿದ್ದಾರೆ ಜನ ಕಿವಿಲಿ? ಕಾಲೇಜ್ ಗೇಟಿನ ಎದುರು ನಿಂತು ಕೂತ್ಕೊಂಡು ಕಣ್ಣೀರು ಹಾಕಿ ನನ್ನ ಕ್ಲಾಸ್ ರೂಮ್ಗೆ ಹೋಗದಂಗೆ ತಡೀತಿದ್ದಾರೆ ಅಂತ. ನಮ್ದು ಕರಳು ಕಿವಿಸಿದಂಗೆ ಆಗ್ಬಿಟ್ಟೈತಿ. ಏನು ಪರಿಸ್ಥಿತಿ ಬಂತ್ರಪ್ಪ ಅಂತ ಗೇಟಿನ ಹೊರಗೆ ಕೂಡಿಸಿದ್ದವ್ರನ್ನ. ಹಿಜಾಬ್ಗೆ ಅವಕಾಶ ಇಲ್ಲ ಅನ್ನೋ ಒಂದೇ ಒಂದು ಮಾತು. ಎಕ್ಸ್ಪೋಸ್ ಆಗ್ತಾ ಬಂದ್ರಿ ಇವರು. 2021 ನವೆಂಬರ್ನಲ್ಲಿ ಎಲ್ಲರದು ಒಂದೇ ಸಲಕ್ಕೆ ಟ್ವಿಟರ್ ಅಕೌಂಟ್ ಓಪನ್ ಆಗ್ತವೆ. ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಮುಖಂಡರ ರೀಟ್ವೀಟ್ಗಳೇನು, ಲೈಕ್ಗಳೇನು,
ಅದು ಯಾವುದೂ ಕಾನೂನು ಬಾಹಿರ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ಯಾವುದೂ ಕಾನೂನು ಬಾಹಿರ ಅಲ್ಲ. ಬಟ್ ಏನೇನಾಗಿದೆ ಅಂತ ಹೇಳಬೇಕಲ್ಲ. ಬಾಬರಿ ಮಸೀದಿ ಇದ್ದ ಜಾಗ ರಾಮ ಮಂದಿರದ ಟ್ರಸ್ಟ್ಗೆ ಸಲ್ಲಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಆದೇಶದ ನಂತರ ಅಲ್ಲಿ ರಾಮ ಮಂದಿರದ ಕೆಲಸ ಶುರುವಾಗಿದೆ, ನಿರ್ಮಾಣ. ಅಲ್ಲಿ ಮತ್ತೊಮ್ಮೆ ಬಾಬರಿ ಮಸೀದಿಯನ್ನೇ ಕಟ್ಟೋದಕ್ಕೆ CFI ಕ್ಯಾಂಪೇನ್ ಮಾಡುತ್ತೆ. ಈ ಹುಡುಗಿಯರು ಅದರಲ್ಲಿ ಭಾಗಿಯಾಗ್ತಾರೆ. ದೆಹಲಿ ದಂಗೆಯ ಆರೋಪಿ ಜೈಲಲ್ಲಿ ಇದ್ಕೊಂಡು 1 ವರ್ಷ ಆಯಿತು ಅಂತ ನ್ಯಾಯ ಕೇಳುವ ಅಭಿಯಾನ ನಡೆಯುತ್ತೆ. ಈ ಹುಡುಗಿಯರು ಭಾಗಿಯಾಗ್ತಾರೆ. ತಮ್ಮನ್ನ ತಾವು ಟ್ವಿಟರ್ನಲ್ಲಿ ಹಿಜಾಬ್ ವಿಕ್ಟಿಮ್ಸ್ ಅಂತಾನೆ ಕರ್ಕೊಳ್ತಾರೆ. ಇದ್ಯಾವುದೂ ಕಾನೂನು ಬಾಹಿರ ಅಲ್ಲ. ಈಗ ಹೈಕೋರ್ಟ್ಗೆ ಬಂದಿರೋದು ಕೂಡ ಕಾನೂನಿನಲ್ಲಿ ಲಭ್ಯವಿರುವ ಅವಕಾಶ ಬಳಸ್ಕೊಂಡೇ ಬಂದಿದ್ದಾರೆ. ಒಪ್ಪದು ಬಿಡದು ನ್ಯಾಯಪೀಠಕ್ಕೆ ಬಿಟ್ಟಂಥ ವಿಷಯ. ಆದರೆ ಹೋರಾಟದ ಹಿಂದಿನ ಮರ್ಮಗಳ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ಈ ಸುದ್ದಿ ಕೊಡ್ತಾ ಇದ್ದೀವಿ. ಮರ್ಮಗಳ ಅರ್ಥ ಆಗಬೇಕು. ಇದು ಕೇವಲ ಪರಪುರುಷನಿಗೆ ಕುರಾನ್ನಲ್ಲಿ ಹೇಳಿದಂತೆ ಕೂದಲು ಮತ್ತು ಕೊರಳನ್ನು ತೋರಿಸದಂತೆ ಬಟ್ಟೆ ಸುತ್ತಿಕೊಳ್ಳುವ ಅಧಿಕಾರಕ್ಕಾಗಿ ನಡೀತಾ ಇರುವ, ಹಕ್ಕಿಗಾಗಿ ನಡೀತಾ ಇರುವ ಹೋರಾಟ ಮಾತ್ರನಾ? ಡೀಟೇಲ್ಸ್ ಇಲ್ಲಿದೆ. ಏನು ಹೇಳ್ತಾರೆ ಇದರಲ್ಲಿ? I state that after the agitation of the state, this case took ugly turn and mobilized the communities in communal line in otherwise peaceful society. I state that as due to advent of technology, every discussion and observation is shared with the general public. ಈ ಪ್ರಕರಣದಲ್ಲಿ ಈ ನಡೀತಾ ಇರುವ ವಿಚಾರಣೆಯ ಪ್ರತಿಯೊಂದು ಅಂಶ ಕೂಡ ಹೊರಗಡೆ ಬರ್ತಾ ಇದೆ, ಜನರಿಗೆ ಗೊತ್ತಾಗ್ತಾ ಇದೆ. Every discussion and observation is shared with the general public, and any mischievous act of any person will further stroke communal division. I state that general elections in 6 states are going on, and facts of this case is being used by the political parties out of the context for their political gain to polarize and putting a community against each other, which is not healthy sign in pluralistic, democratic and secular nation like us. Pluralistic, democratic and secular nation like us. ಈ ಪ್ಲೂರಲಿಸ್ಟಿಕ್ಕು, ಡೆಮೊಕ್ರೆಟಿಕ್ಕು, ಸೆಕ್ಯುಲರು ಹಂಗೆ ಅಂದ್ರೆ ಏನು? ಈ 3 ವ್ಯಾಲ್ಯೂಗಳಿಗೆ ಅತಿ ಹೆಚ್ಚು ಏಟು ಕೊಟ್ಟವರು ಯಾರು? ಬೇಡ ಈಗ ವಿಷಯ. ಎಂಥದ್ದೊಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇಷ್ಟೆಲ್ಲ ಕೇಳಿಸಿಕೊಂಡ ನಂತರವೂ ಕೂಡ ಇದು ಧಾರ್ಮಿಕ ಹಕ್ಕೋ, ಅಭಿವ್ಯಕ್ತಿ ಸ್ವಾತಂತ್ರ್ಯದ್ದೋ ಪ್ರಶ್ನೆ ಎಲ್ಲ ನಂಬುತ್ತೀರಿ ಅನ್ನೋದಾದರೆ ನಿಮ್ಮ ಅಮಾಯಕತೆಗೊಂದು ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.